ಆತ್ಮೀಯ ಮಿತ್ರರೇ ನಮಸ್ಕಾರ. ನಿನ್ನೆ ಮೊನ್ನೆ ನರೇಂದ್ರ ಮೋದಿಯವರು ರಿಪಬ್ಲಿಕ್ ಟಿವಿನಲ್ಲಿ ಅಥವಾ ರಿಪಬ್ಲಿಕ್ ಸಮಿಟ್ನಲ್ಲಿ ಮಾಡಿದ ಭಾಷಣವನ್ನು ನೀವು ಕೇಳಿದರೆ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅನ್ನೋನು ಹೇಗಿರ್ತಾನೆ, ಒಬ್ಬ ಮುತ್ಸದ್ದಿ ಆದವನು ಹೇಗಿರ್ತಾನೆ, ನಾಯಕನಾದವನು ಹೇಗಿರ್ತಾನೆ ಅಂತ ಗೊತ್ತಾಗತ್ತೆ. ತೀರಾ ಈ ಪೆಟಿ ಪಾಲಿಟಿಕ್ಸ್ ಮಾಡುವಂಥ, ಜಾತಿಯನ್ನು ಹೇಳ್ಕೊಂಡು ತಿರುಗಾಡುವಂಥ, ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಬಿಡ್ತೀನಿ ಅಂತ ಹೇಳ್ಕೊಂಡು ತಿರುಗಾಡುವಂಥ, ಅದನ್ನೇ ದೊಡ್ಡ ರಾಜಕಾರಣ ಅಂತ ಹೇಳ್ಕೊಂಡು ಮಾಡುವಂಥವ್ರು ಕೊನೆ ಪಕ್ಷ ನರೇಂದ್ರ ಮೋದಿಯವರ ಇಂಥ ವಿಷನರಿ ಭಾಷಣಗಳನ್ನು ಕೇಳಿದರೆ ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸ್ಬೋದೇನೋ ಅಂತ ಅನ್ಸುತ್ತೆ. ನಾನು ಇಡೀ ಭಾಷಣದಲ್ಲಿ ಅನೇಕ ಸಂಗತಿಗಳನ್ನು ಮಾತನಾಡಿದ್ದಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಅವರ ಫೋಟೋಜೆನಿಕ್ ಮೆಮೊರಿ ಇದೆಯಲ್ಲ, ಒಂದು ವಿಚಾರವನ್ನು ಅವ್ರು ಎಷ್ಟು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅಂತಂದರೆ ಅದನ್ನು ಸಹಜವಾಗಿ ಪುಂಖಾನುಪುಂಖವಾಗಿ ಜನರ ಮುಂದೆ ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಇರಿಸುವಂಥದ್ದು ಅತ್ಯದ್ಭುತವಾಗಿರುವಂಥದ್ದು ಅಂತ ಅವರು ಒಂದು ಸಂಗತಿಯನ್ನು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಇನ್ಫ್ಯಾಕ್ಟ್ ಅದನ್ನ ಇತ್ತೀಚೆಗೆ ಟೆಲಿಕಾಂ ಮಿನಿಸ್ಟ್ರು ಕೂಡ ಹೇಳಿದ್ರು. ಅದೇನು ಅಂತಂದ್ರೆ, ಭಾರತ ಅತ್ಯಂತ ವೇಗವಾಗಿ 5G ರೋಲ್ಔಟ್ ಮಾಡಿರುವಂಥ ದೇಶಗಳಲ್ಲಿ ಅಗ್ರಣಿಯಾಗಿದೆ ಇವತ್ತು ಅಂತ. ಏನಿದು 5G ಬಗ್ಗೆ ನಾನು ನಿಮ್ಗೇನು ಹೇಳಬೇಕು ಅಂತಿಲ್ಲ. ಇವತ್ತು ನೀವು ಮೊಬೈಲಲ್ಲಿ ಕೂತ್ಕೊಂಡು ಜಿಯೋ ಸಿನಿಮಾದಲ್ಲಿ ಕ್ರಿಕೆಟ್ ಅನ್ನು ನೋಡ್ತೀರಾ, 360 ಡಿಗ್ರಿ ಆಂಗಲ್ ನಲ್ಲಿ ನೀವು ಬೇಕಾದನ್ನ ನೋಡಬಲ್ರಿ. ಆ ಇಡೀ ಮ್ಯಾಚ್ ಅನ್ನು ನೋಡಬಹುದು. ಬೇಕಾದ ರೀತಿಯಲ್ಲಿ ತಕ್ಷಣಕ್ಕೆ ಚೇಂಜ್ ಆಗುವ ವ್ಯವಸ್ಥೆ ಎಲ್ಲ ಇದೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ 5G ಅನ್ನೋದು ಅತ್ಯಂತ ವೇಗವಾಗಿ ಡಾಟಾಗಳನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಕೊಡುತ್ತಾದ್ದರಿಂದ 5G ಅನ್ನ ಈ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಬಳಸ್ತಾ ಇವೆ. ಅನೇಕ ರಾಷ್ಟ್ರಗಳಲ್ಲಿ ಅದು ಬಹಳ ಬೇಗ ರೋಲ್ಔಟ್ ಆಯಿತು. ಆದರೆ ಭಾರತಕ್ಕೆ ಅದು ಬರಬೇಕಾದ್ರೆ ನಾವು ಟ್ರೈನ್ ಹಿಡಿಯೋದೇ ಲೇಟ್ ಆಗಿತ್ತು. ಆದರೆ ಹಿಡಿದ ಟ್ರೈನ್ ಎಷ್ಟು ಬೇಗನೆ ರೀಚ್ ಆಗಿದೆ ಅಂತಂದ್ರೆ, ಒಂದು ಅಂದಾಜಿನ ಪ್ರಕಾರ ಅಥವಾ ಮಿನಿಸ್ಟರ್ ಹೇಳಿರುವಂತ ಪ್ರಕಾರ ಮತ್ತು ನರೇಂದ್ರ ಮೋದಿ ಅವರು ಹೇಳಿರೋ ಪ್ರಕಾರ 570 ಜಿಲ್ಲೆಗಳಲ್ಲಿ, ದೇಶದ 570 ಜಿಲ್ಲೆಗಳಲ್ಲಿ 1,15,000 ನಗರ ಅಥವಾ ಪಟ್ಟಣಗಳಲ್ಲಿ ಸುಮಾರು 1,40,40,000 ಟವರ್ಗಳ ಮೂಲಕ 5G ಸಿಗ್ನಲ್ ಅನ್ನ 6 ತಿಂಗಳಲ್ಲಿ ಜನರಿಗೆ ಸಿಗುವಂತೆ ಮಾಡಲಾಗಿದೆ ಅಂತ. 6 ತಿಂಗಳೊಳಗೆ. ನಿಮಗೆ ನೆನಪಿರಬೇಕು, ಒಂದು ಕಾಲದಲ್ಲಿ ನಾವು ಹೇಗಿದ್ವಿ ಅಂತಂದ್ರೆ, ಒಂದು ಇಮೇಜ್ ಅನ್ನ ಡೌನ್ಲೋಡ್ ಮಾಡಲಿಕ್ಕೆ ಅದು ಸುತ್ತ ಹಾಕ್ತಾ ಇರೋದನ್ನ ನೋಡ್ತಾ ಇದ್ವಿ. ಒಂದು ಮೇಲನ್ನು ಓಪನ್ ಅಂತ ಕೊಟ್ಟರೆ ಅದು ಓಪನ್ ಆಗಲಿಕ್ಕೆ ಎಷ್ಟೋ ಸಮಯ ಬೇಕಾಗ್ತಿತ್ತು. ಆದರೆ ಇವತ್ತು ಬೆರಳ ತುದಿಯಲ್ಲಿ, ನರೇಂದ್ರ ಮೋದಿ ಹೇಳಿದ್ರಲ್ಲ, ಈ ದೇಶದಲ್ಲಿ ಇನ್ನು ಮುಂದೆ ಬ್ಯಾಂಕ್ಗೆ ನೀವು ಹೋಗಬೇಕು ಅಂತಿಲ್ಲ, ಬೆರಳ ತುದಿಯಲ್ಲಿ ಬ್ಯಾಂಕ್ ಇರುತ್ತೆ ಅಂತ. ಎಷ್ಟು ಸ್ಪೀಡ್ ಈಗ ಸಿಗುತ್ತೆ ಅಂತಂದ್ರೆ ಎಲ್ಲವೂ ಅಷ್ಟು ಕ್ವಿಕ್ ಆಗುತ್ತೆ. ಹೇಗೆ ಸಾಧ್ಯ ಆಯಿತು ಅನ್ನೋದು ಬಹಳ ಅಚ್ಚರಿಯ ಸಂಗತಿ. ಅದರ ಹಿಂದೆ ಇರುವಂತ ಒಬ್ಬ ಶ್ರೇಷ್ಠ ನಾಯಕನ ಪರಿಚಯ ಈ ವಿಚಾರಕ್ಕೆ ಆಗಬೇಕು ನಮಗೆ. ಮಿತ್ರ, ಇತ್ತೀಚೆಗೆ ಟೆಲಿಕಾಂ ಸೆಕ್ರೆಟರಿ ಕೆ ರಾಜಾರಾಮ್ ಒಂದು ಪತ್ರಿಕೆಗೆ ಇಂಟರ್ವ್ಯೂ ಕೊಡ್ತಾ ಅದರಲ್ಲಿ ಅವರು ಹೇಳಿದ್ರು, ನಿಮ್ ಗುರಿ ಏನು ಅಂತ ಇಂಟರ್ವ್ಯೂ ಅವ್ರು ಕೇಳಿದಾಗ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಒಟ್ಟು 4 ಗುರಿಗಳನ್ನ ಅವ್ರ ಕಣ್ಮುಂದೆ ಇರಿಸ್ಕೊಂಡು ಹೇಳ್ತಾರೆ. ಬಹಳ ಚೆನ್ನಾಗಿದೆ ನೋಡಿ. ನಾವು ಯಾವ್ದಾವುದೋ ಗ್ಯಾರಂಟಿಗಳಿಗೆ ಮರಳಾಗ್ತೀವಲ್ಲ, ಆದ್ರೆ ಒಂದು ಸಲ ನೋಡಿ, ಯಾವುದೇ ಗ್ಯಾರಂಟಿಯನ್ನ ಕೊಡದೆ, ಏನನ್ನೂ ಹೇಳದೆ ಮಾಡಿ ತೋರಿಸಿರುವಂತ ಒಬ್ಬ ಶ್ರೇಷ್ಠ ನಾಯಕ ಹೇಗಿದ್ದಾನೆ ಅಂತ ಅವ್ರು ಹೇಳ್ತಾರೆ. 4G ಸ್ಯಾಚುರೇಷನ್ ಮಾಡೋದು ನಮ್ಮ ಮೊದಲನೇ ಗುರಿ. ಹಂಗಂದ್ರೆ ಅರ್ಥ ಏನ್ ಗೊತ್ತೇನು? ಅನೇಕ ಕಡೆಗಳಲ್ಲಿ, ಅನೇಕ ಹಳ್ಳಿಗಳಲ್ಲಿ ಇನ್ನು 4G ರೀಚ್ ಆಗಲಿಲ್ಲ. ಆ ಹಳ್ಳಿಗಳಿಗೆ 4G ರೀಚ್ ಮಾಡೋದು ನಮ್ಮ ಮೊದಲನೇ ಗುರಿ ಅಂತ. ಎರಡನೇದು 5G ಅಕ್ರಾಸ್ ದ ಕಂಟ್ರಿ. ದೇಶದಲ್ಲಿ ಎಲ್ಲೆಡೆ ಪ್ರಮುಖ ಸ್ಥಳಗಳಲ್ಲಾದ್ರೂ 5G ಸಿಗುವಂತ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು ಅಂತ. ಇನ್ನು ಮೂರನೇದು ಭಾರತ್ ನೆಟ್ ಪ್ರಾಜೆಕ್ಟ್ ಇದೆಯಲ್ಲ, ಭಾರತ್ ನೆಟ್ ಪ್ರಾಜೆಕ್ಟ್ ನ ಮೂಲಕ 2,20,000 ಗ್ರಾಮ ಪಂಚಾಯತ್ಗಳಿಗೆ ಅವರು ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರು ಬಂದ ಸಂದರ್ಭದಲ್ಲಿ ಆರಂಭದಲ್ಲೇ ಹೇಳಿದ್ರು. ಬಹಳ ಸಂತೋಷದ ಸಂಗತಿ ಅಂತಂದ್ರೆ, ಅದಾಗ್ಲೇ 1,90,000 ಗ್ರಾಮ ಪಂಚಾಯತ್ಗಳಿಗೆ ಭಾರತ್ ನೆಟ್ ಮೂಲಕ ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಕೊಡಲಾಗಿದೆ. ಆಪ್ಟಿಕಲ್ ಫೈಬರ್ ಕನೆಕ್ಷನ್, OFC. ಇನ್ನು 30,000 ಹಳ್ಳಿಗಳಿಗೆ ಮುಂದಿನ 6 ತಿಂಗಳಲ್ಲಿ ಕೊಡ್ತೀವಿ ಅಂತ ಟೆಲಿಕಾಂ ಸೆಕ್ರೆಟರಿ ಕೆ ರಾಜಾರಾಮ್ ಹೇಳ್ತಾರೆ. ಮಿತ್ರರೇ, ಒಟ್ಟಾರೆ 6 ಲಕ್ಷ ಹಳ್ಳಿಗಳಿಗೆ, ದೇಶದ 6 ಲಕ್ಷ ಹಳ್ಳಿಗಳಿಗೆ 2025ರ ವೇಳೆಗೆ OFC ಕನೆಕ್ಟ್ ಮಾಡಲಾಗುತ್ತೆ ಅಂತ ಟೆಲಿಕಾಂ ಸೆಕ್ರೆಟರಿ ಹೇಳ್ತಾರೆ. ಲೆಕ್ಕ ಹಾಕೊಳ್ಳಿ ಹೇಗಿರ್ಬೋದು ಅಂತ. ಈ ದೇಶದ ಮೂಲೆ ಮೂಲೆಗಳಲ್ಲಿ ಆಪ್ಟಿಕಲ್ ಫೈಬರ್ನ ಕನೆಕ್ಟ್ ಮಾಡ್ತೀವಿ ಅನ್ನೋದು ಅವರ 3ನೇ ಗುರಿಯಾಗಿದೆ. ಇನ್ನು 4ನೇ ಗುರಿ ಫೈಬರ್ ಟು ದ ಹೋಮ್. ಇದೊಂದು ಪೈಲಟ್ ಪ್ರಾಜೆಕ್ಟ್ ಅನ್ನು ಮಾಡಿದ್ರು. ಇದ್ರ ಮೂಲಕ 2.5 ಲಕ್ಷ ಮನೆಗಳಿಗೆ ಡೈರೆಕ್ಟ್ ಫೈಬರ್ ಕನೆಕ್ಷನ್ ನ ಮನೆಗೆ ಕೊಡುವಂತ ಪ್ಲಾನ್ ಮಾಡಿದ ನಂತರ ಪ್ರತಿ ಮನೆಯು 160 GB ಡಾಟಾ ಪರ್ ಮಂತ್ ಬಳಸ್ತಾ ಇದೆ. 160 GB ಡಾಟಾ ಪರ್ ಮಂತ್. ನಾನು ಸುಮ್ಮನೆ ಒಂದು ಲೆಕ್ಕಾಚಾರ ನಿಮ್ಗೆ ಹೇಳ್ತೀನಿ. ಮೊದಲೆಲ್ಲ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾವೆಲ್ಲ ಹೇಗೆ ಡಾಟಾ ಯೂಸ್ ಮಾಡ್ತಿದ್ವಿ? ರೇಷನ್ ಕಾರ್ಡ್ ಅಲ್ಲಿ ಸಿಗುವ ಅಕ್ಕಿಯನ್ನ ಹೇಗೆ ಜತನದಿಂದ ಕಾಪಾಡ್ಕೊಳ್ತೀವೋ ಹಾಗೆ ಕಾಪಾಡ್ಕೊಳ್ತಿದ್ವೋ ಇಲ್ವೋ? 1 GB ಡಾಟಾನ ಒಂದು ತಿಂಗಳಿಗೋಸ್ಕರ ಬಳಸ್ತಾ ಇದ್ವಿ. ಅದಕ್ಕೆ 299 ರೂಪಾಯಿ ಕಟ್ತಿದ್ವಿ. ಆಲ್ಮೋಸ್ಟ್ 300 ರೂಪೀಸ್ ಕಟ್ತಿದ್ವಿ 1 GB ಡಾಟಾ. ಆ 1 GB ಡಾಟಾ ಟೋಟಲ್ 30 ಡೇಸ್ಗೂ ಇರ್ತಿರ್ಲಿಲ್ಲ. 28 ದಿನವೋ 29 ದಿನವೋ ಹೀಗೇನೋ ಇರ್ತಿತ್ತು. ನಮಗೇನೋ 1 GB ಡಾಟಾ 24ನೇ ದಿನವೋ 25ನೇ ದಿನವೋ ಮುಗಿದ್ರೆ ಇನ್ನೊಂದು 4-5 ದಿನ ನಾವು ಡಾಟಾನೇ ಬಳಸದೆ ಮುಂದಿನ ತಿಂಗಳಿಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳುವಂತ ಪರಿಸ್ಥಿತಿ ಇರ್ತಿತ್ತು, ಅಥವಾ ಟಾಪ್ ಅಪ್ ಮಾಡಿಸ್ಬೇಕಾಗ್ತಿತ್ತು.
ಸತ್ಯ ಹೇಳಿ, ನರೇಂದ್ರ ಮೋದಿ ಬಂದ ನಂತರ ಅಥವಾ ಕಳೆದ 4-5 ವರ್ಷಗಳಲ್ಲಿ ಟಾಪ್ ಅಪ್ ಮಾಡಿದ್ ನೆನಪಿದೇನು? ನಾವು ಟಾಪ್ ಅಪ್ ಮಾಡೋದನ್ನ ಮರ್ತೇ ಹೋಗ್ಬಿಟ್ಟಿದೀವಿ. ಹಂಗಂದ್ರೆ ಏನು ಅಂತಾನು ನಮ್ಗೆ ಗೊತ್ತಿಲ್ಲದೆ ಇರುವಂತ ಸ್ಥಿತಿಗೆ ಹೋಗಿದ್ದೀವಿ. ಮತ್ತು ಡಾಟಾ ಬಳಸೋದು ಹೆಂಗೆ? 1 GB ಅಥವಾ 2 GB ಡಾಟಾ ಪರ್ ಡೇ. ತಿಂಗಳಿಗೆ 60 GB ಡಾಟಾ ನಾವು ಮೊಬೈಲ್ ನಲ್ಲಿ ಬಳಸ್ತಾ ಇದ್ದೀವಿ. 160 GB ಡಾಟಾ ಮನೆಗಳಿಗೆ ಬಳಸ್ತಾ ಅನ್ನೋದನ್ನ ಬಿಡಿ, ಮೊಬೈಲ್ ಅಲ್ಲಿ 60 GB ಡಾಟಾ ಬಳಸ್ತಿದ್ದೀವಿ. ಸಣ್ಣದೊಂದು ಲೆಕ್ಕಾಚಾರ. ಮೊಬೈಲ್ ಅಲ್ಲಿ 60 GB ಡಾಟಾ ಬದಲು ನಾನು 50% ತಗೊಳ್ತೀನಿ, 30 GB ಡಾಟಾ ಪರ್ ಮಂತ್ ನಾವು ಯೂಸ್ ಮಾಡ್ತೀವಿ. ಮೊದಲು 1 GB ಡಾಟಾಗೆ ನಾವು 300 ರೂಪಾಯಿ ಕೊಡ್ತಿದ್ವಿ, 200 ರೂಪಾಯಿ ಅಂತಾನೆ ಇಟ್ಕೊಳ್ಳಿ. ಇವತ್ತು 30 GB ಡಾಟಾಗೆ 200 ರೂಪಾಯಿ ಅಂತೆ, ಪರ್ GB 200 ರೂಪಾಯಿ ಅಂತೆ. ಎಷ್ಟಾಗುತ್ತೆ ಗೊತ್ತೇನು? ಅಂದಾಜು ಮಾಡಿದ್ದೀರಾ? ಯಾರೋ ಬಂದು ಕೆಲಸಕ್ಕೆ ಬಾರದೇ ಇರೋರು 2,000 ರೂಪಾಯಿ ಕೊಡ್ತೀನಿ, 1,000 ರೂಪಾಯಿ ಕೊಡ್ತೀನಿ ಅನ್ನೋದನ್ನು ಗ್ಯಾರಂಟಿ ಅಂತ ತಿಳ್ಕೊಳ್ತೀರಾ? ಆದರೆ ನರೇಂದ್ರ ಮೋದಿ 1,000 ರೂಪಾಯಿ ಹೇಳದೇನೆ ನಮಗೆ ನಿರಂತರವಾಗಿ ಕೊಡ್ತಾ ಬಂದ್ರಲ್ಲ, ಲೆಕ್ಕ ಇಟ್ಟಿದ್ದೇರೇನು ಮಿತ್ರರೇ? ಇರಲಿ, ನರೇಂದ್ರ ಮೋದಿಯವರು ಈ ಒಟ್ಟಾರೆ ಸಾಹಸ ಮಾಡಿದ್ದು ಸುಲಭ ಇಲ್ಲ. 2 ಕಂಪನಿಗಳು ಸರ್ವಿಸ್ ಪ್ರೊವೈಡರ್, ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ ಅಂತ ಕರೀತಾರೆ ಇವರುಗಳನ್ನ. ಒಂದು ರಿಲಯನ್ಸ್, ಮತ್ತೊಂದು ಭಾರತೀಯವರ ಏರ್ಟೆಲ್. ರಿಲಯನ್ಸ್ ನ ಜಿಯೋ, ಭಾರತೀಯವರ ಏರ್ಟೆಲ್. ಇವರುಗಳು 570 ಡಿಸ್ಟ್ರಿಕ್ಟ್ಗಳಲ್ಲಿ 5G ಅನ್ನು ರೀಚ್ ಮಾಡ್ಲಿಕ್ಕೆ ಹೆಂಗ್ ಮಾಡಿದ್ದಾರೆ ಗೊತ್ತಾ? ರಿಲಯನ್ಸ್ ಒಂದೇ ಹೆಚ್ಚು ಕಡಿಮೆ 1 ಲಕ್ಷಕ್ಕೂ ಹೆಚ್ಚು ಟವರ್ಗಳನ್ನ, ಅವುಗಳನ್ನ ಬೇಸ್ ಟ್ರಾನ್ಸೀವರ್ ಸ್ಟೇಷನ್ಸ್ ಅಂತ ಕರೀತಾರೆ. ಈ ಬೇಸ್ ಟ್ರಾನ್ಸೀವರ್ ಸ್ಟೇಷನ್ಗಳನ್ನ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಟವರ್ಗಳನ್ನ ಹಾಕಿದ್ದಾರೆ. ಭಾರತೀಯ ಏರ್ಟೆಲ್ನವರು ಸುಮಾರು 20-25 ಸಾವಿರದಿಂದ 30 ಸಾವಿರ ಟವರ್ಗಳನ್ನು ಹಾಕಿರಬಹುದು. ಒಟ್ಟು ಲೆಕ್ಕ ಹಾಕಿದರೆ 1,40,000 ಟವರ್ಗಳು ದೇಶದಾದ್ಯಂತ ಕೆಲಸ ಮಾಡ್ತಾ ಇವೆ. ಅದು ಯಾವಾಗ? ಜಗತ್ತಿನಾದ್ಯಂತ ಚಿಪ್ ಶಾರ್ಟೇಜ್ ಇರುವಾಗ. ಹೇಗೆ ಇದನ್ನ ಪೂರೈಕೆ ಮಾಡ್ತಿದ್ದಾರೆ? ಅಮೇಸಿಂಗ್ ಅಲ್ವೇನು ಮಿತ್ರರೆ? ಜಿಯೋ ಇವತ್ತು ನಮ್ಗೆ ಸಿಗ್ತಾ ಇರುವಂತ ಸ್ಪೀಡ್ ಎಷ್ಟು ಗೊತ್ತಾ? ಕಲ್ಕತ್ತಾದಲ್ಲಿ ಜಿಯೋದ ಹೈಯೆಸ್ಟ್ ಸ್ಪೀಡ್ ರೆಕಾರ್ಡ್ ಮಾಡಲಾಯಿತು, 509 Mbps. ನಾವು ನಮ್ಮ ಇದಕ್ಕೆ ನೇರವಾಗಿ ಇಂಟರ್ನೆಟ್ ಅನ್ನು ತೆಗೆದುಕೊಂಡಾಗ್ಲೂ 100 Mbps ಸಿಗ್ತಾ ಇದೆ ಅಂತ ಕೇಳಿದಾಗ ಎಷ್ಟು ಖುಷಿ ಪಡ್ತಿದ್ವಿ. ಇವತ್ತು ಮೊಬೈಲ್ನಲ್ಲಿ 5G ಮೂಲಕ 500 Mbps ಅನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗೋದಿದೆಯಲ್ಲ, ಅಮೇಸಿಂಗ್ ಅಲ್ವೇನು? ಆಶ್ಚರ್ಯಕರ ಸಂಗತಿ ಅಲ್ವೇನು? ಒಬ್ಬ ಗುಡ್ ಲೀಡರ್, ಗ್ರೇಟ್ ಲೀಡರ್. ಗುಡ್ ಲೀಡರ್ ಅಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಕಡಿಮೆ ಆಗುತ್ತೆ, ಅವ್ರನ್ನ ಗ್ರೇಟ್ ಲೀಡರ್ ಅಂತಾನೆ ಕರಿಬೇಕು. ಒಬ್ಬ ಗ್ರೇಟ್ ಲೀಡರ್ ಇವನ್ನೆಲ್ಲ ಹೆಂಗ್ ಮಾಡ್ತಾನೆ ಗೊತ್ತೇನು? ಬಹಳ ಸಿಂಪಲ್. ಮೊದಲನೇದು, ಅವರು ಸ್ಟಾರ್ಟ್ಅಪ್ಗಳಿಗೆ ಬೇಕಾಗಿರುವಂತ ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಿದ್ರು. ಮಿತ್ರ, ನಾವು ಇಂಜಿನಿಯರಿಂಗ್ ಎಲ್ಲ ಓದಬೇಕಾದಾಗ ನಾವೆಲ್ಲ ಕನಸು ಏನ್ ಕಟ್ತಿದ್ವಿ ಗೊತ್ತಾ? ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಸಾಕು ಅಂತ. ಇವತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ನೋಡಿ, ಅಲ್ಲಿನ ಸ್ವಲ್ಪ ಪ್ರತಿಭಾವಂತನಾಗಿರುವಂತ ಹುಡುಗನು ಏನ್ ಮಾಡ್ತಾನೆ ಗೊತ್ತಾ? ನಾನೊಂದು ಸ್ಟಾರ್ಟ್ಅಪ್ ಅನ್ನು ಕಟ್ತೀನಿ ಅಂತ ಹೇಳ್ತಾನೆ. ಆ ತರದೊಂದು ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಲಾಗಿದೆ. ಅದರ ಪರಿಣಾಮವಾಗಿ ಜಗತ್ನಲ್ಲಿ ಅತ್ಯಂತ ವೇಗವಾಗಿ ಮುನ್ನುಗ್ತಾ ಇರುವಂತ ಸ್ಟಾರ್ಟ್ಅಪ್ಗಳ ವಿಚಾರದಲ್ಲಿ ಮುನ್ನುಗ್ತಾ ಇರುವಂತ ರಾಷ್ಟ್ರ ಭಾರತ ಅಂತ ಇವತ್ತು ಜಗತ್ತೆಲ್ಲ ಮಾತನಾಡುತ್ತೆ. ಹೇಗೆ ಸಾಧ್ಯ ಆಯ್ತು ಇದು? ಆ ಗ್ರೇಟ್ ಲೀಡರ್ನ ವಿಷನ್ನ ಕಾರಣಕ್ಕೋಸ್ಕರ. ಇಷ್ಟೇ ಅಲ್ಲ ಮಿತ್ರರೇ, ಇದೇ ಟೆಲಿಕಾಂ ಸೆಕ್ಟರ್ ನಲ್ಲಿ ಸಿಗ್ನಲ್ ಚಿಪ್ ಅನ್ನುವಂತ ಒಂದು ಸ್ಟಾರ್ಟ್ಅಪ್ ಅದಾಗ್ಲೇ 5G ಚಿಪ್ ಸೆಟ್ ಅನ್ನು ರೆಡಿ ಮಾಡಿದೆ, 5G ರೇಡಿಯೋನ್ ಕೂಡ ರೆಡಿ ಮಾಡಿದೆ. ಈ ದೇಶದ ಟೆಲಿಕಾಂ ಸೆಕ್ರೆಟರಿ ಮಾತನಾಡ್ತಾ ಹೇಳ್ತಾರೆ, ಈ 5G ಚಿಪ್ ಸೆಟ್ ಅನ್ನ, 5G ರೇಡಿಯೋಗಳನ್ನ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಗಳು ತಾವು ಬಳಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅಂತಾದ್ರೆ ನಿಜವಾಗ್ಲೂ ಭಾರತ ದೊಡ್ಡ ಮಟ್ಟದ ಕ್ರಾಂತಿಯನ್ನ ಗಮನಿಸಲಿಕ್ಕಿದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಇವೆಲ್ಲವೂ ಹೆಂಗ್ ಸಾಧ್ಯ ಆಯ್ತು? ಒಂದು 5G ಚಿಪ್ ಸೆಟ್ ಅನ್ನು ರೆಡಿ ಮಾಡ್ಲಿಕ್ಕೆ ಒಂದು ಹೊಸ ಸ್ಟಾರ್ಟ್ಅಪ್ ಹೆಂಗ್ ಸಾಧ್ಯ ಆಯ್ತು ಅಂತಂದ್ರೆ, ಅದಕ್ಕೆ ಬೇಕಾಗಿರುವಂತ ಫ್ಯಾಬ್ರಿಕೇಶನ್ ಫೆಸಿಲಿಟಿಯನ್ನ ಈ ದೇಶ ತಾನು ತಯಾರು ಮಾಡ್ಕೊಳ್ತಾ ಇದೆ. ಅದಕ್ಕೆ ಬೇಕಾಗಿರುವಂತ ಲ್ಯಾಬ್ ಸುಲಭ ಇಲ್ಲ ಮಿತ್ರರೇ. 5G ಟೆಸ್ಟ್ ಬೆಡ್ ಅಂತ ಕರೀತಾರ ಲ್ಯಾಬ್ಗಳನ್ನ. ಎಷ್ಟು ಕಷ್ಟ ಗೊತ್ತೇನು ಅದನ್ನ ಡಿಸೈನ್ ಮಾಡೋದು? ಅದಕ್ಕೆ ಬೇಕಾಗಿರುವಂತ ಹಣ ಎಷ್ಟು, ಅದಕ್ಕೆ ಬೇಕಾಗಿರುವಂತ ಟೆಕ್ನಾಲಜಿ ಎಂತದ್ದು. ಆದರೆ ಇವತ್ತು IIT ಮೆಡ್ರಾಸ್ ನಲ್ಲಿ ಅಥವಾ IIT ಚೆನ್ನೈನಲ್ಲಿರುವಂತ IIT ಮೆಡ್ರಾಸ್ ನಲ್ಲಿ ನಾವು ಈ 5G ಟೆಸ್ಟ್ ಬೆಡ್ ಅನ್ನ ಇವತ್ತು ನಿರ್ಮಾಣ ಮಾಡ್ಕೊಳ್ಳಿಕ್ಕಾಗಿದೆ. ಮತ್ತು ಸದ್ಯದಲ್ಲೇ ಭಾರತ 6G ಟೆಸ್ಟ್ ಬೆಡ್ಗೆ ತಯಾರಿ ನಡೆಸ್ಕೊಳ್ತಾ ಇದೆ. ಜಗತ್ತಿನ ವೇಗಕ್ಕೆ ನಾವು ಸೆಟ್ ಆಗುವಂತ ಹಂತಕ್ಕೆ ಬಂದಿದ್ದೀವಿ. ಹೌದು, ನರೇಂದ್ರ ಮೋದಿ ಅವರು ಬರೀ ಇಷ್ಟೇ ಅಲ್ಲದೆ ಈಗ 6Gಗೆ ರೋಡ್ ಮ್ಯಾಪ್ ಹಾಕ್ತಿದ್ದಾರೆ. ನಾವಿನ್ನು 5G ಸ್ಪೀಡ್ಗೆ ಗಾಬರಿಯಾಗಿ ಉಸ್ಸಪ್ಪ ಅನ್ನುವಾಗ ನರೇಂದ್ರ ಮೋದಿ ಅವರು 6G ಸ್ಪೀಡ್ಗೆ ಅದಕ್ಕೆ ರೋಡ್ ಮ್ಯಾಪ್ ಹಾಕೊಳ್ತಿದ್ದಾರೆ. ಯಾಕೆ ಅಂತಂದ್ರೆ ಜಗತ್ತೆಲ್ಲ 5G ಅನ್ನ ಕಂಡು ಬಹಳ ಕಾಲ ಆಗಿತ್ತು. ನಾವು 5Gಗೆ ಸ್ವಲ್ಪ ಲೇಟ್ ಆಗಿ ಬಂದಿದ್ವಿ. ಆದರೆ ಜಗತ್ತು 6Gಗೆ ಹೋಗೋಕ್ಕಿಂತ ಮುಂಚೆ ಭಾರತದ ಮೇಲೆ ನಿರ್ಭರವಾಗಬೇಕಾದಂತ ಅನಿವಾರ್ಯತೆಯನ್ನು ಸೃಷ್ಟಿಸಬೇಕು ಅಂತ ಅವರು ಅದಕ್ಕೆ ನಿಶ್ಚಯ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡಿದ್ದಾರೆ ಅವರು?
ನರೇಂದ್ರ ಮೋದಿಯವರು ಸುಮ್ಮನೆ ತಿರುಗಾಡ್ತಾರೆ, ನರೇಂದ್ರ ಮೋದಿಯವರು ವಿದೇಶ ಪ್ರವಾಸ ಮಾಡ್ತಿರ್ತಾರೆ, ನರೇಂದ್ರ ಮೋದಿಯವರು ಎಲೆಕ್ಷನ್ ರ್ಯಾಲಿಯಲ್ಲಿ ಪ್ರಚಾರ ಮಾಡ್ತಿರ್ತಾರೆ, ಹಂಗೆ ಅಂದ್ಕೊಂಡು ಸುಮ್ಮನಾಗಬೇಡಿ. ಆ ಮನುಷ್ಯ ಹಗಲು ರಾತ್ರಿ ಭಾರತದ ಕುರಿತಂತೆ, ಭಾರತವನ್ನು ವಿಶ್ವದಲ್ಲಿ ನಂಬರ್ 1 ಮಾಡೋದು ಹೇಗೆ ಅನ್ನೋದ್ರ ಕುರಿತಂತೆ ಯೋಚನೆ ಮಾಡ್ತಾನೆ ಕೂತಿರ್ತಾರೆ. ಅವರು ITU ಜೊತೆ IEEE ಥರದ ಈ ಜಗತ್ನಲ್ಲಿ ಟೆಲಿಕಾಮಿಕ್ ಸಂಬಂಧಪಟ್ಟಂತ ಸ್ಟ್ಯಾಂಡರ್ಡ್ಗಳನ್ನು ಯಾರು ಸೆಟ್ ಮಾಡ್ತಾರೋ ಅಂತ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ITU ಅಂತಂದ್ರೆ ಇಂಟರ್ನ್ಯಾಷನಲ್ ಟೆಲಿಕಾಂ ಯೂನಿಯನ್ ಅಂತ. ಅದರ ಜೊತೆ ಒಪ್ಪಂದ ಮಾಡಿಕೊಂಡ ನಂತರ ಕಳೆದ ಮಾರ್ಚ್ ನಲ್ಲಿ, ನಾವಿನ್ನು ಏಪ್ರಿಲ್ ನಲ್ಲಿ ಇದ್ದೀವಿ, ಕಳೆದ ತಿಂಗಳಷ್ಟೇ ನರೇಂದ್ರ ಮೋದಿ ಅವರು ITU ನ ಒಂದು ಏರಿಯಾ ಆಫೀಸ್ ಮತ್ತು ಇನ್ನೋವೇಷನ್ ಸೆಂಟರ್ ನ ಇನಾಗ್ರೇಟ್ ಮಾಡಿದ್ರು. ಈ ಏರಿಯಾ ಆಫೀಸ್ ಏನಿದೆ ITUದು, ಅದು ಭಾರತಕ್ಕಷ್ಟೇ ಅಲ್ಲದೆ ಇಲ್ಲಿ ಕೂತ್ಕೊಂಡು ನೇಪಾಳಕ್ಕೆ, ಶ್ರೀಲಂಕಾಕ್ಕೆ, ಅಫ್ಘಾನಿಸ್ತಾನಕ್ಕೆ ಮತ್ತು ಇರಾನ್ಗೆ ಈ ಭಾಗಗಳಿಗೆ ಸಹಕಾರ ಕೊಡ್ಲಿಕ್ಕೋಸ್ಕರ ಇಲ್ಲಿ ಕುಳಿತುಕೊಂಡು ಕೆಲಸ ಮಾಡುತ್ತೆ. ಆದರೆ ಅದರ ಸೆಂಟರ್ ಭಾರತವಾಗಿರುತ್ತೆ. ITU ಅನ್ನೋದು ಅಥವಾ ಇಂಟರ್ನ್ಯಾಷನಲ್ ಟೆಲಿಕಾಂ ಯೂನಿಯನ್ ಏನಿದೆಯಲ್ಲ, ಇದು ಯುನೈಟೆಡ್ ನೇಷನ್ಸ್ ನ ವಿಶ್ವಸಂಸ್ಥೆಯ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಮತ್ತು ಟೆಲಿಕಮ್ಯುನಿಕೇಶನ್ ಡಿವಿಷನ್ ಮತ್ತು ಇದು ಸ್ಪೆಷಲೈಸ್ಡ್ ವಿಭಾಗ ಅಲ್ಲಿಂದಾಗಿದ್ದು ಜಿನಿವಾದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ನರೇಂದ್ರ ಮೋದಿ ಅವರು ತಮ್ಮ ದೂರದೃಷ್ಟಿಯಿಂದ ಇದನ್ನು ಭಾರತಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದರ ಜೊತೆಗೆ 6Gಗೆ ಸಂಬಂಧಪಟ್ಟಂತ ಲೇಟೆಸ್ಟ್ ಟೆಕ್ನಾಲಜಿಗಳು ಭಾರತಕ್ಕೆ ಬರುತ್ತೆ. ಇಲ್ಲಿ ನಡೆಯುವಂತಹ ಸಂಶೋಧನೆಗಳು ತೀವ್ರವಾಗಿ ಜಗತ್ತಿಗೆ ತಲುಪಲಿಕ್ಕೆ ಈ ಏರಿಯಾ ಆಫೀಸ್ ನಮಗೆ ಸಹಕಾರ ಕೊಡುತ್ತೆ. ಟೆಕ್ನಾಲಜಿ, ಟೆಲಿಕಮ್ಯುನಿಕೇಶನ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸು, ಅಕಾಡೆಮಿಕ್ಸು, ರಿಸರ್ಚರ್ಸು, ಸ್ಟಾರ್ಟ್ಅಪ್ಗಳು ಇವರೆಲ್ಲರೂ ಒಂದು ಕಡೆ ಬೆಸೆಯೋದಕ್ಕೇನಾದರೂ ಸಾಧ್ಯ ಆಗ್ಬಿಡ್ತು ಅಂದ್ರೆ ಮಿತ್ರ, ಭಾರತವನ್ನ 6Gಯ ಕಾಲಕ್ಕೆ ತಡೆ ಹಿಡಿಯೋದು ಯಾರಿಂದಲೂ ಸಾಧ್ಯ ಇಲ್ಲ. ಈಗಾಗಲೇ 100ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಲ್ಲಿ, ಅದನ್ನ ಮಿನಿಸ್ಟ್ರು ಇತ್ತೀಚೆಗೆ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲೇ ಮಾತನಾಡ್ತಾ ಹೇಳ್ತಿದ್ರು, 100ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಲ್ಲಿ 5Gಗೆ ಸಂಬಂಧಪಟ್ಟಂತ ಲ್ಯಾಬ್ಗಳನ್ನು ತಯಾರು ಮಾಡಲಾಗಿದೆ. ಇವುಗಳು ಅಲ್ಲಿನ ಸ್ಟಾರ್ಟ್ಅಪ್ಗಳು ಯಾರು ಮಾಡಬೇಕು ಅಂತ ಇರ್ತಾರೋ ಅವರಿಗೆ ಬೇಕಾಗಿರುವಂತ ಸಹಕಾರವನ್ನು ಕೊಡ್ತಾರೆ ಅಂತ. ಬಹಳ ಸಂತೋಷದ ಸಂಗತಿ ಏನು ಗೊತ್ತೇನು? ಮೊದಲೆಲ್ಲ ಟೆಲಿಕಾಂ ಇಕ್ವಿಪ್ಮೆಂಟ್ಸ್ ಅಲ್ಲಿ, ಟೆಕ್ನಾಲಜಿಯಲ್ಲಿ ನಾವು ಇಂಪೋರ್ಟರ್ಸ್ ಆಗಿದ್ವಿ. ಇವತ್ತು 5G ಟೆಕ್ನಾಲಜಿಯ ವಿಚಾರದಲ್ಲಿ ಭಾರತ ಎಕ್ಸ್ಪೋರ್ಟರ್ ಆಗಿದೆ. ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಟೆಲಿಕಾಂ ಇಕ್ವಿಪ್ಮೆಂಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಇದರ ಕುರಿತಂತ ಟೆಕ್ನಾಲಜಿಯನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ನೀವು ಇನ್ನು ಮುಂದೆ ಬರಲಿರುವ ದಿನಗಳಲ್ಲಿ ಟೆಲಿಕಾಂ ವಿಚಾರಕ್ಕೆ ಬಂದಾಗ ಭಾರತವನ್ನು ಬಿಟ್ಟು ಆಲೋಚನೆ ಮಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗೆ ಭಾರತ ತೆಗೆದುಕೊಂಡು ಹೋಗುತ್ತೆ. ಇದು ಹೆಂಗೆ ಸಾಧ್ಯ ಆಯಿತು ಅಂತಂದರೆ, ಮಿನಿಸ್ಟರ್ ಹೇಳ್ತಾ ಇದ್ರು, ಇವತ್ತು ಭಾರತದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಮೊದಲು ಟೆಲಿಕಾಂ ಕ್ಷೇತ್ರದಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳಬೇಕು ಅಂದ್ರೆ ಆನ್ ಅನ್ ಆವರೇಜ್ 220 ದಿನ ಬೇಕಾಗ್ತಿತ್ತು. ಇವತ್ತು 7 ದಿನಗಳಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳಲಾಗುತ್ತೆ ಅಂತ. ವಿತಿನ್ 7 days ಏನಾದರೂ ಮಾಡಬೇಕು ಅಂತ ಭಾರತ ನಿಶ್ಚಯ ಮಾಡಿದರೆ ಮುಂದಿನ ವರ್ಷದವರೆಗೂ ಕಾಯಬೇಕಾಗಿಲ್ಲ. ಈ ವರ್ಷವೇ, ಈ ವಾರವೇ ನಾವು ಅದನ್ನ ನಿರ್ಣಯ ತೆಗೆದುಕೊಳ್ಳೋದು, ಮಾಡೋದು ಅಂತ. ಒಬ್ಬ ನಾಯಕ ಅಂದ್ರೆ ಹೀಗಿರ್ತಾನೆ ಮಿತ್ರರೇ. ನಾವು ಇಂಥ ನಾಯಕ, ಇವನ ಜೊತೆಲಿರೋರು ಇವರನ್ನು ಆರಿಸ್ಕೊಳ್ಬೇಕೋ ಅಥವಾ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿ ಎಲ್ಲವನ್ನು ನುಂಗುವಂಥವ್ರನ್ನ ಆರಿಸ್ಕೊಳ್ಬೇಕೋ? ನೆನ್ಪಿಟ್ಕೊಳ್ಳಿ, ಅಕಸ್ಮಾತ್ ಏನಾದರೂ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರದೇ ಹೋಗಿದ್ದಿದ್ರೆ ಇವತ್ತು ನಾವು 2Gಯಲ್ಲೇ ಹೊರಲಾಡ್ತಿರ್ಬೇಕಾಗಿತ್ತು. 2G 3G ಸ್ಪೆಕ್ಟ್ರಮ್ ಅನ್ನು ಹಂಚಬೇಕಾದ್ರೆ 1,76,000 ಕೋಟಿ ರೂಪಾಯಿನ ಲೂಟಿ ಮಾಡಿದ್ದು ನೆನಪಿದೆಯೇನು? CAG ಕಂಟ್ರೋಲರ್ ಆಡಿಟರ್ ಜನರಲ್ ಎಷ್ಟರ ಮಟ್ಟಿಗೆ ದೊಡ್ಡ ಗಲಾಟೆ ಮಾಡಿದ್ರು ಅಂತಂದ್ರೆ, ಆ ವಿಚಾರವಾಗಿ ಇಡೀ ದೇಶ ಭುಗಿಲೆದ್ದಿತ್ತು. ಎಂಥ ದೊಡ್ಡ ಅಮೌಂಟ್, ನನ್ನ ಜೀವಮಾನದಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಅನ್ನ ಮೊದಲನೇ ಬಾರಿಗೆ ಬರೆದಿದ್ದು ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಗರಣದ ಕಾಲಕ್ಕೆ. ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿ ಈ ದೇಶದ ಜನರ ಕೈಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಿಗದೆ ಇರೋ ಥರ ಅಥವಾ ದೂರಕ್ಕಿರೋ ಥರ, ಸುಲಭಕ್ಕೆ ಸಿಗದೆ ಇರೋ ಥರ ಮಾಡಿಟ್ಟಿದ್ರಲ್ಲ. ನರೇಂದ್ರ ಮೋದಿ ಅಂಗೈಯೊಳಗೆ ಎಲ್ಲವನ್ನು ತಂದು ಕೊಟ್ಟಿದ್ದಾರೆ. ಯಾವುದೋ 1,000 ರೂಪಾಯಿ 2,000 ರೂಪಾಯಿ ಗ್ಯಾರಂಟಿಗೋಸ್ಕರ ನಾವು ನಮ್ಮ ಕೈಯಲ್ಲಿರೋ ವಜ್ರವನ್ನು ಕಳ್ಕೊಳ್ಬಾರ್ದು ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಮಿತ್ರ, ನರೇಂದ್ರ ಮೋದಿ ಇಂಥ ಅನೇಕ ಮ್ಯಾಜಿಕ್ಕಿನ ವೀರರು. ಆ ವ್ಯಕ್ತಿಯನ್ನು ಎಷ್ಟು ನೆನಪಿಸ್ಕೊಂಡ್ರು ಕಡಿಮೆ. ಮತ್ತೆ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.